ಹಿಂದೂ ಧರ್ಮದಲ್ಲಿ ಶಿವಾಜಿ ಮಹಾರಾಜರನ್ನು ದೇವರೆಂದು ಪರಿಗಣಿಸಲಾಗುತ್ತದೆ. ಶಿವಾಜಿ ಮಹಾರಾಜ್ ಧರ್ಮಕ್ಕೆ ನೀಡಿದ ಕೊಡುಗೆಗಳೇನು ಗೊತ್ತಾ? 17ನೇ ಶತಮಾನದಿಂದ 21ನೇ ಶತಮಾನದವರೆಗೂ ಪೂಜನೀಯ ಭಾವನೆಯಿಂದ ಕಾಣಲು ಕಾರಣವೇನು ಗೊತ್ತಾ? ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ನಿಮಗೆಷ್ಟು ಗೊತ್ತು? ನಮಸ್ಕಾರ ಸ್ನೇಹಿತರೆ, ಜಂಗಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ ಸುಸ್ವಾಗತ. 17ನೇ ಶತಮಾನದಲ್ಲಿ ಬಿಜಾಪುರ ಸುಲ್ತಾನರು ಮತ್ತು ಮೊಘಲ್ ಸಾಮ್ರಾಜ್ಯಕ್ಕೆ ಸೇವೆ ಸಲ್ಲಿಸುತ್ತಿದ್ದ ಭೋಸ್ಲೆ ವಂಶದ ಸದಸ್ಯರಾಗಿರುವ ಶಹಾಜಿ ಭೋಸ್ಲೆಯವರ ಜಾಧವ್ ಮನೆತನದ ಜೀಜಾಬಾಯಿಯನ್ನು ವಿವಾಹವಾಗುತ್ತಾರೆ. ಬಹುಪಾಲು ಸಮಯದಲ್ಲಿ ಯುದ್ಧಗಳಲ್ಲಿಯೇ ಕಳೆಯುತ್ತಿದ್ದ ಶಹಾಜಿ ಭೋಸ್ಲೆ ಅವರು ಜೀಜಾಬಾಯಿಯನ್ನು ಲಗ್ನವಾಗಿದ್ದರು. ಇವರ ಮಗನಾಗಿ ಶಿವಾಜಿ ಹುಟ್ಟಿದ್ದು ಫೆಬ್ರವರಿ 19, 1430ರಂದು ಪುಣೆಯ ಸಮೀಪದ ಶಿವನೇರಿ ದುರ್ಗದಲ್ಲಿ ಹುಟ್ಟುತ್ತಾರೆ. ಶಿವಾಜಿಗೆ ಮೊದಲ ಗುರು ಅವರ ತಾಯಿ ಜೀಜಾಬಾಯಿ ಆಗಿರುತ್ತಾರೆ. ಜೀಜಾಬಾಯಿ ಶಿವಾಜಿಗೆ ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳುತ್ತಿದ್ದರು. ಅದರಲ್ಲಿ ಒಂದು ದೃಶ್ಯ ಸೀತೆಯನ್ನು ಕಸಿದುಕೊಳ್ಳುತ್ತಿದ್ದ ರಾವಣ ಎಷ್ಟು ಪರಾಕ್ರಮಶಾಲಿ, ಬಕಾಸುರನ್ನು ಕೊಂದ ದುರ್ಬಲರನ್ನು ರಕ್ಷಿಸಿದ ಭೀಮ ಎಷ್ಟು ಪರಾಕ್ರಮಶಾಲಿ ಇತ್ಯಾದಿ ಘಟನೆಗಳನ್ನು ಹೇಳಿ ಮಗನಿಗೆ ಹುರಿದುಂಬಿಸುತ್ತಿದ್ದಳು. ತನ್ನ 12ನೇ ವಯಸ್ಸಿನವರೆಗೂ ಬೆಂಗಳೂರಿನಲ್ಲಿ ವಾಸವಿದ್ದ ಶಿವಾಜಿಗೆ ಆರಂಭಿಕ ಶಿಕ್ಷಣ ಕೊಟ್ಟಿದ್ದು ಅಣ್ಣ ಸಂಭಾಜಿ. ನಂತರ ಶಿವನೇರಿ ದುರ್ಗಕ್ಕೆ ಹಿಂತಿರುಗಿದಾಗ ಶಿವಾಜಿಗೆ ಪೂರ್ಣ ಪ್ರಮಾಣದ ಯುದ್ಧ ಕೌಶಲ್ಯವನ್ನು ಧಾರೆ ಎರೆದವರು ದಾದಾಜಿ ಕೊಂಡದೇವ. ಕತ್ತೆ ವರಸೆ, ಕುದುರೆ ಸವಾರಿ, ಯುದ್ಧದ ಕಲೆಗಳನ್ನು ಕರಗತ ಮಾಡಿಕೊಂಡ ಶಹಾಜಿ ನೋಡಿಕೊಳ್ಳುತ್ತಿದ್ದ ದಾದಾಜಿ ಕೊಂಡದೇವ ಅವರಿಂದ ಪರಿಪೂರ್ಣ ಸೈನಿಕ ಶಿಕ್ಷಣ ಪಡೆದ ಶಿವಾಜಿ ಕಾಡು ಮೇಡುಗಳನ್ನು ಸುತ್ತಾಡಿ ಅನುಭವ ಪಡೆದರು. ಪಶ್ಚಿಮ ಘಟ್ಟಗಳ ಮಾಳವರೆಂಬ ಗಿರಿಜನರ ಕಂಡ ಶಿವಾಜಿ ಅವರ ಧೈರ್ಯ ಸಾಹಸಗಳನ್ನು ನೋಡಿ ಅವರನ್ನೆಲ್ಲ ಸೇರಿಸಿ ಬಲವಾದ ಪಡೆ ಕಟ್ಟಲು ಆರಂಭಿಸಿದರು. ಪ್ರಮುಖ ಮರಾಠ ನಾಯಕರು ಇವರೊಡನೆ ಕೈ ಜೋಡಿಸಿದರು. ತಾಯಿ ಜೀಜಾಬಾಯಿ ಹಾಗೂ ಗುರು ಕೊಂಡದೇವರೊಂದಿಗೆ 17ನೇ ವಯಸ್ಸಿಗೆ ತೋರಣ ದುರ್ಗ ವಶಪಡಿಸಿಕೊಂಡ ಮಹತ್ವದ ಹೆಜ್ಜೆಗಳನ್ನು ಇಡಲು ಆರಂಭಿಸಿದ ಶಿವಾಜಿ ಎಳೆ ವಯಸ್ಸಿನಿಂದಲೇ ತಾಯಿ ಜೀಜಾಬಾಯಿಯಿಂದ ಜೀವನ ಮೌಲ್ಯ ಶಿಕ್ಷಣ ಪಡೆದಿದ್ದ ಶಿವಾಜಿ ಸಂತ ರಾಮದಾಸರ ಪರಮ ಭಕ್ತರಾಗಿದ್ದರು. ತಾಯಿ ಜೀಜಾಬಾಯಿ ಹಾಗೂ ಗುರು ಕೊಂಡದೇವರೊಂದಿಗೆ ಬೆಂಗಳೂರಿಗೆ ಬಂದ ಶಿವಾಜಿ ಮದುವೆ ನೆರವೇರಿತು. 1440-42ರ ಸುಮಾರಿಗೆ ಆಗ ಬೆಂಗಳೂರಿಗೆ ಕೋಟೆ ಒಳಗೆ ಇದ್ದ ಗೌರಿ ಮಹಲ್ ಶಿವಾಜಿಯ ಮೊದಲ ಮದುವೆ. ಲಿಂಬಾಳ್ಕರ್ ಮನೆತನದ ಸಾಯಿಬಾಯಿ ಜೊತೆಗೆ ಮದುವೆ ನಡೆಯಿತು. ಪರರ ದೇಶಗಳಿಗೆ ಆಳ್ವಿಕೆಯಿಂದ ನಲುಗಿ ಹೋಗುತ್ತಿದ್ದ ಹಿಂದೂಸ್ತಾನ್ ಒಗ್ಗೂಡಿಸುವ ಮಹತ್ವದ ನಿರ್ಧಾರಕ್ಕೆ ಬಂದ ಶಿವಾಜಿ ಮೊದಲಿಗೆ ಕೊಂಕಣ ಭಾಗದಲ್ಲಿ ಅನೇಕ ಕೋಟೆಗಳನ್ನು ಗೆದ್ದರು. ಅದರಲ್ಲಿ ರಾಯಗಢ, ಪುರಂದರಗಢ, ಸಿಂಹಗಢ ಹೀಗೆ ಅನೇಕ ಕೋಟೆಗಳನ್ನು ವಶಪಡಿಸಿಕೊಂಡರು. ಶಿವಾಜಿ ಸೈನ್ಯದಲ್ಲಿ 4 ದಳಗಳು ಹೊಂದಿದ್ದರು: ಕಾಲ್ದಳ, ಅಶ್ವದಳ, ಗಜದಳ, ಪಿರಂಗಿದಳ. ಶಿವಾಜಿಯ ಮಂತ್ರಿಮಂಡಲದಲ್ಲಿ ಮುಸ್ಲಿಮರು ಇದ್ದರು: ಇಬ್ರಾಹಿಂ ಖಾನ್ ಮತ್ತು ದೌಲತ್ ಖಾನ್. ಇಬ್ರಾಹಿಂ ಖಾನ್ ಪಿರಂಗಿ ದಳದ ಮುಖ್ಯಸ್ಥರಾಗಿದ್ದರು. ಶಿವಾಜಿ ಯಾವುದೇ ಯುದ್ಧವನ್ನು ಗೆದ್ದರೂ ಅವರು ಮುಸ್ಲಿಂ ನಾಗರಿಕ ಪ್ರಜೆಗಳ ಮೇಲೆ ದಬ್ಬಾಳಿಕೆ ಮಾಡಲಿಲ್ಲ, ಮುಸ್ಲಿಂ ಮಸೀದಿಗಳನ್ನು ಕೆಡವಲಿಲ್ಲ, ಅವರು ಜಾತಿ ಭೇದಭಾವ ಮಾಡಲಿಲ್ಲ. ಅವರು ಜಾತ್ಯತೀತ ರಾಜರಾಗಿ ಅವರು ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡಲು ಕಠಿಣ ಕಾನೂನುಗಳನ್ನು ಹೊಂದಿದ್ದರು. ಶಿವಾಜಿಯವರು ಜೂನ್ 6, 1474ರಂದು ರಾಯಗಢದಲ್ಲಿ ಮರಾಠ ಸಾಮ್ರಾಜ್ಯದ ರಾಜನಾಗಿ ಪಟ್ಟಾಭಿಷೇಕ ಮಾಡುತ್ತಾರೆ. ಛತ್ರಪತಿ ಶಿವಾಜಿ ಎಂದು ಬಿರುದುಗಳನ್ನು ನೀಡುತ್ತಾರೆ. ಪಟ್ಟಾಭಿಷೇಕ ನಂತರ ಶಿವಾಜಿ ಮಹತ್ವದ ಹೆಜ್ಜೆಗಳನ್ನು ಇಡುತ್ತಾರೆ. ಬಿಜಾಪುರ, ಕಾರವಾರ, ಕೊಲ್ಲಾಪುರ, ರಾಮನಗರ ಮತ್ತು ಬೆಳಗಾವಿಗಳನ್ನು ವಶಪಡಿಸಿಕೊಳ್ಳುತ್ತಾರೆ. ಮರಾಠ ಸಾಮ್ರಾಜ್ಯ ಇಂದಿನ ಭಾರತದಲ್ಲಿ 1474ರಿಂದ 1919ರವರೆಗೆ ಇದ್ದ ಒಂದು ಹಿಂದೂ ರಾಜ್ಯ ತನ್ನ ತುದಿಯನ್ನು ಮುಟ್ಟಿದಾಗ ಅದು 250 ದಶಲಕ್ಷ ಎಕರೆಗಳಷ್ಟು, ಅಂದರೆ ದಕ್ಷಿಣ ಏಷ್ಯಾದ 1/3 ಭಾಗದಷ್ಟು ಪ್ರದೇಶವನ್ನು ಛತ್ರಪತಿ ಶಿವಾಜಿ ಮಹಾರಾಜರು ಹೊಂದಿದ್ದರು. ಮುಸ್ಲಿಮರ ದಬ್ಬಾಳಿಕೆಗೆ ನಡುಗಿ ಹೋಗುತ್ತಿದ್ದ ಹಿಂದೂಸ್ತಾನವನ್ನು ಒಬ್ಬ ಶಿವಾಜಿ ಮಹಾರಾಜರು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟುತ್ತಾರೆ ಎಂದರೆ ಅದು ದೊಡ್ಡ ಸಾಧನೆಯೇ ಸರಿ. ಒಬ್ಬ ಹಿಂದೂ ವ್ಯಕ್ತಿ, ಹುಡುಗ ಮನಸ್ಸು ಮಾಡಿದರೆ ಏನು ಆಗುತ್ತದೆ ಎಂಬುದು ಈ ವೀರ ಯೋಧನ ಕಥೆಯ ಉದಾಹರಣೆ.